ಒಂದೂರಿನಲ್ಲಿ ದೊಡ್ಡ ಬೀದಿ ಇತ್ತು. ಆ ಬೀದಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ 2ಕ್ಕಿಂತ ಕಡಿಮೆ ಮಹಡಿ ಇದ್ದಿರಲಿಲ್ಲ. ಆಗರ್ಭ ಶ್ರೀಮಂತವಾದಂತಹ ಮನೆಗಳು ಇದ್ದಂತಹ ಒಂದು ಬೀದಿ ಅದು. ದೊಡ್ಡ ಗೇಟ್ ಇರ್ತಾ ಇತ್ತು, ಅದಕ್ಕೊಂದು ದೊಡ್ಡ ಬೀಗವೂ ಇರ್ತಾ ಇತ್ತು. ಬೆಳಗ್ಗೆ ಹಾಲಿನ ಹುಡುಗ ಹಾಲು ಹಾಕ್ಲಿಕ್ಕೆ, ಪೇಪರ್ನ ಹುಡುಗ ಪೇಪರ್ ಹಾಕ್ಲಿಕ್ಕೆ 2 ಸಪರೇಟ್ ಆದಂತಹ ಪೌಚ್ಗಳನ್ನ, ಬ್ಯಾಗ್ಗಳನ್ನ ಇಟ್ಟಿರ್ತಾರೆ. ಆದ್ರೆ ಇಡೀ ಬೀದಿಯಲ್ಲಿ ಒಂದು ಮನೆ 4 ಮಹಡಿಯ ಮನೆ ಆಗಿತ್ತು. ಆದ್ರೆ ಆ ಮನೆಯಲ್ಲಿ ಹೊರಗಡೆಯಿಂದ ನೋಡಬೇಕಾಗಿದ್ರೆ ಎಲ್ಲ ರೀತಿಯ ಶ್ರೀಮಂತಿಕೆ ಇತ್ತು. 20 ರೂಪಾಯಿಯ 2 ಪೌಚ್ಗಳನ್ನ ಆ ಗೇಟಿನಲ್ಲಿ ಫಿಕ್ಸ್ ಮಾಡಿರಲಿಲ್ಲ. ಪೇಪರ್ ಹಾಕುವಂತಹ ಹುಡುಗ ಪ್ರತಿದಿನ ಎಲ್ಲ ಮನೆಗಳ ಗೇಟಿನಲ್ಲಿ ಇದ್ದಂತಹ ಪೌಚ್ ಒಳಗಡೆ ಪೇಪರ್ ಅನ್ನ ಹಾಕಿ ಹೋಗಬೇಕಾಗಿದ್ರೆ 4 ಮಹಡಿಯ ಒಂದು ಮನೆಗೆ ಗೇಟನ್ನ ತೆಗೆದು ಒಳಗಡೆ ಹೋಗಿ ಕಾಲಿಂಗ್ ಬೆಲ್ ಅನ್ನ ಒತ್ತಿ ಪೇಪರ್. ಹಾಲಿನ ಹುಡುಗನು ಅದೇ ತರ ಮಾಡಬೇಕಾಗಿತ್ತು. ಆ 2 ಹುಡುಗರಿಗೆ ಎಲ್ಲ ಮನೆಗಳಲ್ಲೂ ಬಹಳ ಸುಲಭವಾಗಿ ಪೌಚಿಗೆ ಹಾಕಿದ್ರೆ ನಡೀತದೆ. ಈ ಮನೆಯಲ್ಲಿ ಆಗರ್ಭ ಶ್ರೀಮಂತರು ಅಂತ ಕಾಣುತ್ತೆ, 4 ಮಹಡಿಯ ಮನೆ ಇದೆ, 20 ರೂಪಾಯಿ ಪೌಚ್ ಅನ್ನ ಯಾಕೆ ಇಡ್ಲಿಲ್ಲ ಅಂತ ಹೇಳಿ ಆ ಹುಡುಗನಿಗೆ ಕಿರಿಕಿರಿ ಆಗ್ತದೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ನೋಡ್ತಾನೆ. ಅವನಿಗೆ ಸಾಧ್ಯವೇ ಆಗ್ಲಿಲ್ಲ. ಕ್ವಶನ್ ಬರುತ್ತೆ, ಪ್ರಶ್ನೆ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ದಿವಸ ಬೆಳಗ್ಗೆ ಪೇಪರ್ನ ಹುಡುಗ ಆ ಮನೆಗೆ ಪೇಪರ್ ಅನ್ನ ಹಾಕ್ಬೇಕಾಗಿದ್ರೆ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡಿ ಯಾವಾಗ್ಲೂ ಪೇಪರ್ ಇಟ್ಟು ಹೋಗ್ತಾ ಇದ್ದ. ಆ ದಿವಸ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡಿ ಕೈಯಲ್ಲಿ ಪೇಪರ್ ಅನ್ನ ಹಿಡ್ಕೊಂಡು ವೇಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ಒಬ್ಬ ಹಣ್ಣು ಮುದುಕ ನಿಧಾನವಾಗಿ ಬಾಗಿಲನ್ನ ತೆಗೆದು ನಡುಕ್ತಾ ಇರುವಂತಹ ಕೈಯಲ್ಲಿ ಪೇಪರ್ ಅನ್ನ ತಗೊಳ್ತಾನೆ. ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಇದ್ದಂತಹ ಹುಡುಗನಿಗೆ ಆ ವ್ಯಕ್ತಿಯ ವಯಸ್ಸನ್ನ ನೋಡ್ಬೇಕಾಗಿದ್ರೆ ಕ್ವಶನ್ ಕೇಳುವಂತಹದ್ದು ಸರಿಯೋ ತಪ್ಪೋ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗ್ತಾನೆ. ಆದ್ರೆ ಹೇಗೂ ನಾನು ಕೇಳಲಿಕ್ಕೆ ಬಂದಿದ್ದೇನೆ, ಕೇಳಿಯೇ ಬಿಡ್ತೇನೆ ಅಂತ ಹೇಳ್ಕೊಂಡು ಆ ಅಜ್ಜನ ಹತ್ರ ಕೇಳ್ತಾನಂತೆ, ಅಲ್ಲ ತಾತ, 4 ಮಹಡಿ ಮನೆ ಇದೆ, ಒಂದು ಪೌಚ್ ಅನ್ನ ನೀವು ಅಲ್ಲಿ ಗೇಟಿಗೆ ಸಿಕ್ಕಿಸಿದ್ರೆ ದಿನಾ ಬೆಳಗ್ಗೆ ನಾನು ಗೇಟಿನಿಂದ ಡೋರ್ ವರೆಗೆ ಬಂದು ಕಾಲಿಂಗ್ ಬೆಲ್ ಅನ್ನ ಒತ್ತಿ ಪೇಪರ್ ಅನ್ನ ಹಾಕುವಂತಹ ಕೆಲಸ ಕಡಿಮೆ ಆಗ್ತದಲ್ವಾ, ನಾಳೆಯಿಂದ ಪೌಚ್ ಅನ್ನ ಇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಲಿಕ್ಕೆ ನಾನು ಬಂದದ್ದು ಅಂತ. ಆ ತಾತ ಆ ಹುಡುಗನ ಕೈಯನ್ನ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಅರಮನೆಯಂತಹ ಮನೆ, ಹುಡುಗನಿಗೆ ಆಸೆ ಆಗತ್ತೆ. ಸೋಫಾ ಮೇಲೆ ಕುತ್ಕೊಳ್ಳಿಸ್ತಾರೆ. ಒಳಗಡೆ ಹೋಗಿ ಫ್ರಿಡ್ಜ್ ಇಂದ 1 ಲೋಟ ನೀರು ತಂದು ಕೊಟ್ಟು ಹೇಳ್ತಾರೆ, ಮಗ, ನಿನಗೆ ಕಷ್ಟ ಆಗ್ತದೆ ಅಂತ ನನಗೆ ಗೊತ್ತಿದೆ, ಆದರೆ ತಿಂಗಳಿಗೆ ಇನ್ನೂ 2,000 ರೂಪಾಯಿ ಜಾಸ್ತಿ ಕೊಡ್ತೇನೆ. ನಾಳೆಯಿಂದ ಕಾಲಿಂಗ್ ಬೆಲ್ ಹಾಕಿ ಪೇಪರ್ ಅನ್ನ ಬಿಸಾಡಿ ಹೋಗಬೇಡ, ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡಿ ನಾನು ಬರುವಲ್ಲಿಯವರೆಗೆ ಕಾದು ನನ್ನ ಕೈಯಲ್ಲಿ ಪೇಪರ್ ಕೊಟ್ಟು ಹೋಗ್ತೀಯಾ ಅಂತ. ಹುಡುಗನಿಗೆ ಅನ್ನಿಸ್ತದೆ, ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಪ್ರಶ್ನೆ ಕೇಳಿ ನಾನು ತಪ್ಪು ಮಾಡಿದ್ನೇನು ಅಂತ. ಹುಡುಗನಿಗೆ ಕುತೂಹಲ ಜಾಸ್ತಿ ಆಯಿತು. ಅಲ್ಲ ತಾತ, ಯಾಕೆ ನನಗೆ 2,000 ಬೇಡ, ನನಗೆ ಕೆಲಸ ತುಂಬಾ ಇರ್ತದೆ, ನಿಮ್ಮ ಹತ್ರ ಬಂದ್ರೆ ಮಾತನಾಡಬೇಕು, ಒಂದಷ್ಟು ಸಮಯ ಹಾಳಾಗ್ತದೆ ನಂದು ಅಂತ ಹೇಳಬೇಕಾಗಿದ್ರೆ ಆ ತಾತ ಕಣ್ಣಂಚಿನಲ್ಲಿ ನೀರನ್ನ ತುಂಬಿಕೊಂಡು ಹೇಳ್ತಾರೆ, ಮಗು, ನಾನು ಅನಾಥ ಅಲ್ಲ. 4 ಮಹಡಿಯ ಮನೆ, ಇದೆಲ್ಲವನ್ನ ನೀನು ಏನ್ ನೋಡ್ತಾ ಇದ್ದಿ, ಅದ್ ನನಗೆ ಯಾರಿಂದಲೋ ಸಿಕ್ಕಿದ್ದಲ್ಲ, ನನ್ನ ಅಪ್ಪ ಅಮ್ಮನ ಆಸ್ತಿ ಅಲ್ಲ. ನನಗೆ ನನ್ನ ದೇಹದಲ್ಲಿ ಬಿಸಿ ರಕ್ತ ಇರಬೇಕಾಗಿದ್ರೆ ನನ್ನ ಯೌವನದಲ್ಲಿ ನಾನು ಕೂಡ ತಿಂಗಳಿಗೆ 1 ಲಕ್ಷದವರೆಗೆ ಅರ್ನ್ ಮಾಡ್ತಾ ಇದ್ದೆ. ಆ ಅರ್ನಿಂಗ್ಸ್ ನಿಂದ, ಆ ಸಂಬಳದಿಂದ 4 ಮಹಡಿಯ ಮನೆಯನ್ನ ಕಟ್ಟಿದೆ. ನನಗೆ ಮದುವೆ ಆಯ್ತು, ಹೆಂಡತಿ ಬಂದ್ಲು, ಮಕ್ಕಳಾಯ್ತು, ಆಸ್ತಿ ಪಾಸ್ತಿ ಮಾಡಬೇಕು ಅಂತ ಕನಸು ಬಂತು, ಆಸ್ತಿ ಮಾಡಿದೆ, ಹೆಸರು ಬಂತು, ಮತ್ತು ಸಂಪತ್ತು ಬಂತು, ಮಕ್ಕಳಿಗೆ ಶ್ರೀಮಂತಿಕೆ ಕೊಡಬೇಕು ಅಂತ ಅನ್ನಿಸಿತು. ಮಕ್ಕಳಿಗೆ ನನ್ನ ಹತ್ರ ಇದ್ದಂತಹ ಎಲ್ಲ ಹಣವನ್ನ, ಎಲ್ಲ ಸಂಪತ್ತನ್ನ ಕೊಟ್ಟೆ. ಒಬ್ಬ ಮಗ ಹೇಳಿದ, ಡಾಕ್ಟರ್ ಆದ್ಮೇಲೆ ನಾನು ಅಮೆರಿಕ ಹೋಗಬೇಕು ಅಂತ, ಎಸ್ ಅಂತ ಹೇಳಿದೆ. ಇನ್ನೊಬ್ಬ ಮಗ ಎಂಜಿನಿಯರಿಂಗ್ ಮುಗಿಸಿದ ಕೂಡಲೇ ಹೇಳಿದ, ಅಪ್ಪ ನಾನು ಇಂಗ್ಲೆಂಡಿಗೆ ಹೋಗಬೇಕು ಅಂತ, ಅವನಿಗೂ ಎಸ್ ಅಂತ ಹೇಳಿದೆ. ನನಗೆ 70 ವರ್ಷ ಆಗಬೇಕಾಗಿದ್ರೆ ನನ್ನ ಹೆಂಡತಿ ಸತ್ತೋದ್ಲು, ಒಬ್ಬಂಟಿಯಾದೆ.
ವಯಸ್ಸು 75 ಆಯ್ತು. ಯಾರಾದ್ರೂ ಒಬ್ಬ ಮಗ ನನ್ನನ್ನ ಕರೀತಾನೆ ಅಂತ ಹೇಳ್ಕೊಂಡು ಆಸೆ ಇತ್ತು. ಒಬ್ಬ ಮಗ ನನ್ನನ್ನ ಕೇಳಿದ, ಅಪ್ಪ ನಿಮಗೆ ಅಮೆರಿಕಾಗ್ ಬರ್ಲಿಕ್ಕೆ ಕಷ್ಟ ಆಗಬಹುದು, ಭಾರತಕ್ಕೆ ಹೊಂದಿಕೊಂಡಂತಹ ಅಪ್ಪ ನೀವು, ಅಲ್ಲೇ ಪಕ್ಕದ ಬೀದಿಯಲ್ಲಿ ಒಂದು ವೃದ್ಧಾಶ್ರಮ ಇದೆಯಂತೆ, ಸೇರಿಸ್ಲಾ ಅಂತ. ಇನ್ನೊಬ್ಬ ಮಗ ಇಂಗ್ಲೆಂಡ್ ನಲ್ಲಿ ಇದ್ದವನು ಕೇಳ್ತಾನೆ, ನಾನು ಇಂಗ್ಲೆಂಡ್ ನ ಹುಡುಗಿಯನ್ನ ಮದುವೆ ಆಗಿದ್ದೇನೆ, ಅಪ್ಪ ನೀನು ಬಂದ್ರೆ ಆಂಗ್ಲ ಸಂಸ್ಕೃತಿ ನಿನಗೆ ಇಷ್ಟ ಆಗ್ಲಿಕ್ಕಿಲ್ಲ, ಅಲ್ಲೇ ಎಲ್ಲಾದ್ರೂ ಮನೆ ಕೆಲಸದವರನ್ನ ಇಟ್ಟುಕೊಂಡು ನಿನ್ನ ವ್ಯವಸ್ಥೆಯನ್ನ ನೀನ್ ಮಾಡ್ಕೊಳ್ತೀಯಾ ಅಂತ ಇನ್ನೊಬ್ಬ ಮಗ ಕೇಳ್ತಾನೆ. ಎಲ್ಲ ಇದ್ದು ಅನಾಥನಾಗಿದ್ದೇನೆ, ಅದಕ್ಕಾಗಿ ನನಗೆ ನೀನು ಒಂದೇ ಒಂದು ಹೆಲ್ಪ್ ಮಾಡು, ನನಗೆ ನನ್ನ ಮನೆಯ ಗೇಟನ್ನ ದಾಟಿ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿದಿನ ಬೆಳಗ್ಗೆ ನಾಳೆಯಿಂದ ಕಾಲಿಂಗ್ ಬೆಲ್ ಅನ್ನ ಪ್ರೆಸ್ ಮಾಡಿ ನನ್ನ ಕೈಯಲ್ಲಿ ಪೇಪರ್ ಅನ್ನ ಕೊಡು. ಇನ್ ಕೇಸ್ ನಾನೊಂದು ನಂಬರ್ ಕೊಡ್ತೇನೆ, ಇನ್ ಕೇಸ್ ಬೆಳಗ್ಗೆ ನೀನು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ 10 ನಿಮಿಷ ಆದರೂ ನಾನು ಬರಲಿಲ್ಲ ಅಂತಾದ್ರೆ ಪಕ್ಕದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಮನೆ ಡೋರನ್ನ ಓಪನ್ ಮಾಡಿಸು. ಒಂದು ವೇಳೆ ನನ್ನ ಹೆಣ ಸಿಕ್ಕಿತು ಅಂತಾದ್ರೆ ಈ ಕೊಟ್ಟಿರುವಂತಹ ನಂಬರಿಗೊಂದು ಕಾಲ್ ಮಾಡು. ನಿಮಗಾಗಿ ಎಲ್ಲವನ್ನ ಕೊಟ್ಟಂತಹ ಅಪ್ಪ ಶವವಾಗಿ ಮನೆಯಲ್ಲಿ ಬಿದ್ದಿದ್ದಾನೆ, ದಯವಿಟ್ಟು ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಮನೆಗೆ ಬನ್ನಿ ಅನ್ನುವಂತಹ ಒಂದು ಮಾತನ್ನ ನೀನು ಹೇಳು. ನಿನಗೆ 2,000 ಅಲ್ಲಪ್ಪ, ಬೇಕಿದ್ರೆ ಇನ್ನೂ 3,000 ಜಾಸ್ತಿ ಕೊಡ್ತೇನೆ, ತಿಂಗಳಿಗೆ 5,000 ಕೊಡ್ತೇನೆ, ಈ ಒಂದು ಸಹಾಯ ಮಾಡ್ತೀಯಾ ಅಂತ ಕೇಳಬೇಕಾಗಿದ್ರೆ ಯಾವ ಸಂಬಂಧವೂ ಇಲ್ಲದೆ ಇದ್ದಂತಹ ಆ ಪುಟ್ಟ ಹುಡುಗ, ಪೇಪರನ್ನ ಹಾಕ್ತಾ ಇದ್ದಂತಹ 16-17 ವರ್ಷದ ಹುಡುಗ ಅಜ್ಜನ ಕೈಯಲ್ಲಿ ಲೋಟವನ್ನ ವಾಪಸ್ ಕೊಟ್ಟು ಆ ಅಜ್ಜನ ಕಾಲಿಗೊಂದು ನಮಸ್ಕಾರವನ್ನ ಹಾಕಿ ಹೇಳ್ತಾನಂತೆ, ತಾತ ನನಗೆ 5,000 ಬೇಡ, ನನಗೆ ಆಶೀರ್ವಾದ ಮಾಡು, ಬದುಕಿನಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಗಳಿಸಿಕೊಂಡು ಸಮಾಜದಲ್ಲಿ ನಿನ್ನಂತೆ ಇರುವಂತಹ ಅನೇಕ ಮಕ್ಕಳಿಂದ ವಂಚಿತರಾದಂತಹ ಅಪ್ಪ ಅಮ್ಮನನ್ನ ನೋಡಿಕೊಳ್ಳುವಂತಹ ತಾಕತ್ತು ನನಗೆ ಬರಲಿ ಅನ್ನುವಂತಹ ಆಶೀರ್ವಾದವನ್ನ ಮಾಡು. 5,000 ಬೇಡ, ನೀನು ಬದುಕಿ ಇರುವಲ್ಲಿಯವರೆಗೆ ಪ್ರತಿದಿನ ಪೇಪರನ್ನ ಮಾತ್ರ ಕೈಯಲ್ಲಿ ಕೊಡುವಂತಹದ್ದಲ್ಲ, ಪ್ರತಿದಿನ ಬಂದು ಮೊದಲ 15 ನಿಮಿಷ ನಿನ್ನ ಜೊತೆಯಲ್ಲಿ ಮಾತುಕತೆಯನ್ನ ಆಡ್ತೇನೆ, ನಿನ್ನ ಕಷ್ಟ ಸುಖವನ್ನ ಹಂಚಿಕೊಳ್ತೇನೆ. 2 ಮಕ್ಕಳು ಇಲ್ಲದಿದ್ರೆ ಏನಾಯ್ತು, ನನ್ನನ್ನ ನೀನು ಮೊಮ್ಮಗ ಅಂತ ತಿಳ್ಕೊ ಅಂತ ಹೇಳಿಕೊಂಡು ಪ್ರೀತಿಯಿಂದ ಆ ಅಜ್ಜನ ಕಾಲಿಗೆ ಬಿದ್ದು ಅಲ್ಲಿಂದ ಮರಳುತ್ತಾನೆ. ಎಲ್ಲವನ್ನ ಅಪ್ಪ ಕೊಟ್ಟಿದ್ರಾಯ್ತು, ಕೊಡ್ಲಿಕ್ಕೆ ಮರ್ತೋದದ್ದೇನು ಅಂತ ಹೇಳಿದ್ರೆ, ಅಮೆರಿಕಾಗೋ ಇಂಗ್ಲೆಂಡಿಗೋ ಮಕ್ಕಳು ಹಾರಿ ಹೋಗ್ಬೇಕಾಗಿದ್ರೆ ಆಶೀರ್ವಾದವನ್ನ ಮಾಡಿದ್ರು. ಆದ್ರೆ ಆ ಆಶೀರ್ವಾದದ ಜೊತೆಯಲ್ಲಿ ಮಗ ನಿನ್ನ ಬೇರು ಭಾರತದಲ್ಲಿಯೇ ಇರಬೇಕು ಅಂತ ಹೇಳುವುದನ್ನ ಮರೆತು ಬಿಟ್ರು. ಸಂಸ್ಕಾರವನ್ನ ಕೊಡುವುದರಲ್ಲಿ ಎಲ್ಲೋ ಒಂದು ಕಡೆ ಎಡವಿ ಬಿಟ್ರು. ಎಲ್ಲ ಇದ್ದು 4 ಮಹಡಿ ಇದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಕ್ರೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರು ಕೂಡ ಆ ಅಜ್ಜ ಅನಾಥವಾಗಿ ಬಿಟ್ರು. ಇದು ಭಾರತದ ಅಥವಾ ಕರ್ನಾಟಕದ ಅಥವಾ ನಮ್ಮ ಕಾರ್ಕಳದ ಯಾವುದೋ ಒಂದು ಬೀದಿಯ ಕಥೆ ಅಲ್ಲ. ಇದು ಇವತ್ತಿನ ಕರ್ನಾಟಕದ, ಇವತ್ತಿನ ಭಾರತದ ಪ್ರತಿಯೊಂದು ಮನೆಯ ಕಥೆ ಇದೇ ಆಗಿದೆ.